ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹಾನ್ಸ್ ಫುಡ್ ವರ್ಲ್ಡ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ದೇವರು ಎಲ್ರಿಗೂ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಎಲ್ಲ ಸಕಲ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಇವತ್ತಿನ ರೆಸಿಪಿ ರವೆ ಲಡ್ಡು, ರವೆ ಉಂಡೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನೊಂದು ಕಡಾಯಿ ತೊಗೊಂಡು, ಸ್ವಲ್ಪ ದಪ್ಪ ತಳ ಇರೋ ಕಡಾಯಿ ತೊಗೊಳ್ಳಿ. ಅದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕಾಗುತ್ತೆ. ಗೋಡಂಬಿ ಒಂದು 15 ನಾನು ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಹಂಗೆ ಹಾಕ್ಕೋಬೋದು, ಉಂಡೆ ಥರನೇ ಹಾಕ್ಕೋಬೋದು. ಮತ್ತು ಬಾದಾಮಿ ಸ್ವಲ್ಪ ಪೀಸ್ ಮಾಡಿರೋದು, ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿ. ಇದೆಲ್ಲ ಚೆನ್ನಾಗಿ ನಾವು ಸಿಮ್ಮಲ್ಲೇ ಉರಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ, ಗೋಲ್ಡನ್ ಬ್ರೌನ್ ಬರೋವರೆಗೂ. ರವೆ ಉಂಡೆ ಆಲ್ಮೋಸ್ಟ್ ತುಂಬ ಈಸಿಯಾಗಿ ಮಾಡ್ಬೋದು. ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ, ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗಿ, ಕ್ವಿಕ್ಕಾಗಿ, ಕಡಿಮೆ ಪದಾರ್ಥಗಳಲ್ಲಿ ಮಾಡ್ಕೋಬೋದಂಥ ಸ್ವೀಟ್ ಇದು. ಆರಾಮಾಗಿ 10ರಿಂದ 15 ದಿವಸ ನಾವು ಸ್ಟೋರ್ ಮಾಡ್ಕೋಬೋದು, ಏನೂ ಆಗೋಲ್ಲ, ಫ್ರೆಶ್ ಆಗಿರುತ್ತೆ. ಈಗ ನೋಡಿ, ನಾನು ಇದು 1 ಕಪ್ಪಷ್ಟು ಈಗ ತೋರಿಸ್ತಾ ಇದ್ದೀನಲ್ಲ, ಆ ಕಪ್ಪಲ್ಲಿ 1 ಕಪ್ಪಷ್ಟು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ಅಂತ ಕರೀತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾವು ಉರಿನ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು, ಯಾವುದೇ ಕಾರಣಕ್ಕೂ ಉರಿ ದೊಡ್ಡದು ಮಾಡಬಾರ್ದು. ಚೆನ್ನಾಗಿ ರವೆನ ಚೆನ್ನಾಗಿ ಹುರ್ಕೋಬೇಕು, ಕೈ ಆಡಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ರವೆ ಹಸಿ ವಾಸನೆ ಎಲ್ಲ ಹೋಗಿ ತುಪ್ಪದ ಜೊತೆಗೆ ಬೆರೆತು ಒಂದು ಪರಿಮಳ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಸಿಮ್ಮಲ್ಲಿ ನಾವು ಕೈ ಆಡಿಸ್ಕೊಂಡು ಹುರ್ಕೋಬೇಕಾಗುತ್ತೆ. ರವೆನ ಚೆನ್ನಾಗಿ ಹದವಾಗಿ ಹುರ್ಕೊಂಡ್ರೆ ರವೆ ಉಂಡೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಬ್ಬಗಳಲ್ಲಿ, ದೇವರ ನೈವೇದ್ಯಕ್ಕೆ, ಯಾರಾದರೂ ಗೆಸ್ಟ್ ಬಂದಾಗ ಮನೆಗೆ ಎಲ್ಲಾದರೂ ಹೋಗಬೇಕಾದ್ರೆ ತೊಗೊಂಡೋಗೋದಕ್ಕೆ ಆರಾಮಾಗಿ ಮಾಡ್ಕೋಬೋದು. ಕಡಿಮೆ ಪದಾರ್ಥಗಳಲ್ಲಿ ಈಸಿಯಾಗಿ ಮಾಡ್ಕೋಬೋದಂಥ ಸ್ವೀಟ್ ಇದು. ಜಾಸ್ತಿ ಪಾಕ ಮಾಡಬೇಕು, ಜಾಸ್ತಿ ಐಟಮ್ಸ್ ಬೇಕು, ಆ ಥರ ಏನೂ ಟೆನ್ಷನ್ನೇ ಇರೋಲ್ಲ. ಆಲ್ಮೋಸ್ಟ್ ರವೆ, ತುಪ್ಪ ಎಲ್ಲ ಮನೆಯಲ್ಲೇ ಇರುತ್ತೆ, ಮನೇಲಿ ಇರೋದ್ರಲ್ಲೇ ಮಾಡ್ಕೋಬೋದಂಥ ಸ್ವೀಟ್ ಇದು. ರವೆ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಮೇಲೆ ಬ್ರೌನ್ ಕಲರ್ ಪಾರ್ಟ್ ಎಲ್ಲ ತೆಗೆದುಬಿಟ್ಟು ನೀವು ತುರ್ಕೊಂಡು ಪೀಸಸ್ ಕಟ್ ಮಾಡಿ ಮಿಕ್ಸಿಗೆ ಹಾಕಾದರೂ ಹಾಕೋಬೋದು, ಇಲ್ಲ ಡೆಸಿಕೇಟೆಡ್ ಕೊಕೊನಟ್ ಸಿಗುತ್ತೆ, ಅದನ್ನಾದರೂ ಹಾಕೋಬೋದು. ನಾನು ನಾರ್ಮಲ್ ಕೊಬ್ಬರಿ ತುರಿನೇ ಹಾಕಿದ್ದೀನಿ, ಒಣ ಕೊಬ್ಬರಿ ತುರಿ. ಒಂದು ಅರ್ಧ ಕಪ್ನಷ್ಟು ಹಾಕಿ ಇನ್ನೊಂದು 2 ನಿಮಿಷ ನಾವು ಹುರ್ಕೋಬೇಕಾಗುತ್ತೆ, ಕೊಬ್ಬರಿದೆಲ್ಲ ಹಸಿ ವಾಸನೆ ಹೋಗೋವರೆಗೂ. ಟೋಟಲಾಗಿ ಒಂದು 12 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ರವೆನ ಮತ್ತು ಕೊಬ್ಬರಿ ಎಲ್ಲ ಸೇರಿ. ಈಗ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದು ತುಪ್ಪದಲ್ಲಿ ಕರೆದಿಟ್ಟಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕೆಲ್ಲ ಚೆನ್ನಾಗಿ. ಈಗ ನಾವು ಇದಕ್ಕೆ ಸಕ್ಕರೆ ಹಾಕೋಬೇಕಾಗುತ್ತೆ. ಸಕ್ಕರೆನ ನಾನು ಸ್ವಲ್ಪ ಮಿಕ್ಸಿನಲ್ಲಿ 1-2 ರೌಂಡ್ ತಿರುಗಿಸ್ಬಿಟ್ಟು ಹಾಕೋತಾ ಇದ್ದೀನಿ. ನಾನು ಏಲಕ್ಕಿನ ಅದಕ್ಕೆ ಹಾಕಿದ್ದೀನಿ, ಏಲಕ್ಕಿನ ಅದರಲ್ಲೇ ಸಕ್ಕರೆ ಜೊತೆನೇ ಪುಡಿಯಾಗಿದೆ. ಈಗ ನಾವು ಅದನ್ನೆಲ್ಲ ಚೆನ್ನಾಗಿ ಸಕ್ಕರೆ, ರವೆ, ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ, ಸಕ್ಕರೆ ಎಲ್ಲ ರವೆಗೂ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಆ ಬಿಸಿ ರವೆ ಎಲ್ಲ ಬಿಸಿ ಇರುತ್ತಲ್ಲ, ಆ ಬಿಸಿಗೇ ಸ್ವಲ್ಪ ಸಕ್ಕರೆ ಕರಗ್ದಂಗಾಗಿ ಎಲ್ಲ ಸೆಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಹಾಕಿದ ಮೇಲೆ. ಈಗ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಇನ್ನೊಂದು 2 ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾವೀಗ ಹಾಲು ಹಾಕಿ ಇದನ್ನು ಸ್ವಲ್ಪ ಉಂಡೆ ಥರ ಬರೋ ಅದಕ್ಕೆ ಮಾಡಿಕೊಂಡು ಕಟ್ಕೋಬೇಕಾಗುತ್ತೆ ಉಂಡೆಗಳನ್ನು. ಈ ಹಾಲು ತುಂಬ ಚೆನ್ನಾಗಿ ಕಾಯಿಸಿ ಉಗುರು ಬೆಚ್ಚಗಿರೋ ಟೈಮಲ್ಲಿ ನಾವು ಇದಕ್ಕೆ ಹಾಕ್ಕೊಂಡು ಕಟ್ಕೋಬೇಕಾಗತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಉಂಡೆ ಥರ ಕಟ್ಟಿದರೆ ಆಯಿತು, ರವೆ ಉಂಡೆ ರೆಡಿ ಆಗುತ್ತೆ. ತುಂಬ ಟೇಸ್ಟಿ, ತುಂಬ ಈಸಿ. ನೋಡಿ, ಈ ಥರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಕಟ್ಟಿದರೆ ರವೆ ಉಂಡೆ ರೆಡಿ ಆಯಿತು. ಹಾಲು ಹಾಕಿದ್ರೂ ಏನೂ ಆಗೋಲ್ಲ, ಆರಾಮಾಗಿ 15 ದಿನದವರೆಗೂ ಸ್ಟೋರ್ ಮಾಡ್ಬೋದು, ಏನೂ ಆಗೋಲ್ಲ, ಫ್ರೆಶ್ ಆಗಿರುತ್ತೆ ರವೆ ಉಂಡೆ. ಯಾಕಂದರೆ ನಾವು ಹಾಲನ್ನು ಚೆನ್ನಾಗಿ ಕುದಿಸಿ ಆರಿಸಿ ಹಾಕಿದ್ದೀವಿ, ಮತ್ತು ರವೆನೂ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ಏನೂ ಆಗೋಲ್ಲ, ಕೆಡಲ್ಲ. ನೋಡಿ ಎಷ್ಟು ಈಸಿಯಾಗಿ ಟೇಸ್ಟಿಯಾದ ರವೆ ಉಂಡೆನ ನಾವು ರೆಡಿ ಮಾಡ್ಕೋಬೋದು. ಒಂದು 15-20 ನಿಮಿಷದೊಳಗಡೆ ರೆಡಿಯಾಗಿ ಹೋಗುತ್ತೆ. ಟೋಟಲ್ನಾಗಿ ನಾವು ರವೆ ಎಲ್ಲ ಹುರ್ಕೊಳ್ಳೋದಕ್ಕೆ ಒಂದು 13ರಿಂದ 14 ನಿಮಿಷ, 15 ನಿಮಿಷದವರೆಗೂ ಆಗುತ್ತೆ. ಅದೇ ಮೇನ್ ಇಂಪಾರ್ಟೆಂಟು, ಟೈಮಿಂಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ದಯವಿಟ್ಟು ನನ್ನ ಮೇಲೆ ಇರಲಿ. ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್.